ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಮಹಿಮೆಯ ಪಾಡಿ ಪಾಡಿ ಶರಣರ ಮಹಿಮೆಯ ಪಾಡಿ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಗಗೆ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಮಹಿಮೆಯ ಪಾಡಿ ಪಾಡಿ ಶರಣರ ಮಹಿಮೆಯ ಪಾಡಿ ಭಕ್ತಿ ಭಂಡಾರಿ ಬಸವಣ್ಣನಿಂದ ಭಕ್ತಿ ಭಂಡಾರಿ ಬಸವಣ್ಣನಿಂದ ಕನ್ನಡ ಪುಣ್ಯದ ನಾಡು ನಾಡು ಭಕ್ತಿ ಭಂಡಾರಿ ಬಸವಣ್ಣನಿಂದ ಕನ್ನಡ ಪುಣ್ಯದ ನಾಡು ವೈರಾಗ್ಯ ನಿಧಿಯಕ್ಕ ಅಲ್ಲಮ ಪ್ರಭುದೇವ ವೈರಾಗ್ಯ ನಿಧಿಯಕ್ಕ ಅಲ್ಲಮ ಪ್ರಭುದೇವ ಮೆರೆದಂತ ಕನ್ನಡ ನಾಡು ನಾಡು ಮೆರೆದಂತ ಕನ್ನಡ ನಾಡು ನಾಡು ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯಗೆ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಮಹಿಮೆಯ ಪಾಡಿ ಮಧುವಯ್ಯ ಹರಳಯ್ಯ ಮಡಿವಾಳ ಮಾತಯ್ಯ ಮಧುವಯ್ಯ ಹರಳಯ್ಯ ಮಧುವಯ್ಯ ಹರಳಯ್ಯ ಮಡಿವಾಳ ಮಾತಯ್ಯ ಮೆರೆದಂತ ಕನ್ನಡ ನಾಡು ನಾಡು ಡೋಹರ ಕಕ್ಕಯ್ಯ ಮಾದರ ಚೆನ್ನಯ್ಯ ಡೋಹರ ಕಕ್ಕಯ್ಯ ಮಾದರ ಚೆನ್ನಯ್ಯ ಉದಗಿಸಿದ ಕನ್ನಡ ನಾಡು ನಾಡು ಉದಗಿಸಿದ ಕನ್ನಡ ನಾಡು ನಾಡು ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯಗೆ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಮಹಿಮೆಯ ಪಾಡಿ ಜಗಕ್ಕೈತು ಕಲ್ಯಾಣ ನಮಗೈತು ಕಲ್ಯಾಣ ಜಗಕ್ಕೈತು ಕಲ್ಯಾಣ ನಮಗೈತು ಕಲ್ಯಾಣ ಕಲ್ಯಾಣ ಪಟ್ಟಣವಾಯಿತು ಸಕಲರ ಕಲ್ಯಾಣ ತೋರುವ ಈ ಊರು ಸಕಲರ ಕಲ್ಯಾಣ ತೋರುವ ಈ ಊರು ಕಲ್ಯಾಣ ಪಟ್ಟಣವಾಯಿತು ಕಲ್ಯಾಣ ಪಟ್ಟಣವಾಯಿತು ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯಗೆ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಮಹಿಮೆಯ ಪಾಡಿ
ಶರಣರ ಮಹಿಮೆಯ ಪಾಡೆ ಸಂಗದೇ ನಮ ಪಾರ್ವತಿ ಪದೇ ಹರ ಹರ ಮಹಾದೇವ महात्मा बसवेश्वर महाराज की सिद्धलिंगेश्वर महाराज की चन्न बसवेश्वर महाराज की संगदे नमः पार्वती पते हर हर महादेव ಇಂದು ಈ ಬಸವ ಮಹಾತ್ಮರ ಪುರಾಣದೊಳಗ ಅವರ ಬಾಲ್ಯದಲ್ಲಿ ನಡೆದಿರುವಂಥ ಒಂದು ಘಟನೆಯನ್ನ ನಾವೆಲ್ಲ ನೆನಪಿಡುವಂಥ ಒಂದು ಕಥೆ ಅದು. ಬಸವಣ್ಣನ ವಿಚಾರಕ್ಕೆ ನಾವೆಲ್ಲ ವಿಚಾರವನ್ನ ಮಾಡಿದೆವು ಅಂದರೆ ಬಸವ ಮಹಾತ್ಮರ ವಿಚಾರಗಳು ಹೇಗಿದಾವೆ ಅಂದರೆ ಇಂದಲ್ಲ ಮುಂದಲ್ಲ ಇನ್ನು ಎಷ್ಟು ವರ್ಷಗಳ ಹೋದರೂ ನಿತ್ಯ ನೂತನವಾಗಿಯೇ ಈ ಸಮಾಜಕ್ಕೆ ಬೇಕಾಗುವಂಥ ವಿಚಾರಗಳನ್ನೇ ಅದಾವೆ. ನೋಡಿ, ಬಾಲ್ಯದ ಒಂದು ಕಥೆ ನೋಡಿದರೆ ಬಸವಣ್ಣ ಎಷ್ಟು ಕೃಷಾಗ್ರ ಮತಿಯವನಾಗ್ಯಾನ, ಬಸವಣ್ಣನ ವಿಚಾರಗಳು ಯಾಗದಾವೆ, ಬಸವಣ್ಣನ ಚಿಂತನೆಗಳು ಯಾಗದಾವೆ ಅನ್ನೋದ ಈ ಬಸವ ಮಹಾತ್ಮರ ಬಾಲ್ಯದ ಒಂದು ಕಥೆ ಬರ್ತದೆ. ಮನೆಯೊಳಗ ಮಂಡಿಗೆಯ ಮಾದರಸರು, ಮನೆಯೊಳಗ ಮಂಡಿಗೆಯ ಮಾದರಸರ ದೇವರ ಪೂಜೆಯನ್ನು ಮಾಡಾಕತ್ಯಾರ. ಇವರು ಮನ್ಯಾಗ ದೇವ್ರ ಪೂಜೆ ಮಾಡಾಕತ್ಯಾರ. ಈ ಬಸವಣ್ಣನಿಗೆ 6-7 ವರ್ಷದ ಹುಡುಗ ಬಸವಣ್ಣ, 6-7 ವರ್ಷದ ಹುಡುಗ ಹೊರಗಡೆ ಆಡ್ಲಿಕ್ಕೆ ಹೋಗ್ಯಾನ, ಆಡಾಕ್ ಹೋಗ್ಯಾನ. ಯಾವಾಗ ಬಸವಣ್ಣ ಆಡಾಕ್ ಹೋಗ್ಯಾನ, ಆಡಿ ಆಡಿ ಮನೆಗೆ ಓಡೋಡಿ ಬಂದ. ಮನೆಗೆ ಓಡೋಡಿ ಬಂದ ತಾಯಿಗೆ ಕೇಳ್ತಾನ, ಯವ ನನಗೆ ನೀರಡಿಕೆ ಆಗ್ಯದ, ಯವ ನನಗೆ ನೀರಡಿಕೆ ಆಗ್ಯದ, ಒಂದಿಷ್ಟು ನೀರು ಕುಡಿಯಾಕ ಅಂತ ಕೇಳದ. ಆಗ ತಾಯಿ ಅಂತಾಳ, ಏ ಬಸವ, ಏ ಬಸವ, ಮನ್ಯಾಗ ನೀರೆಲ್ಲ ಅದಾವ ಖರೆ, ಇಲ್ಲ ಅನ್ನಲ್ಲ, ಆದ್ರೆ ನಿಮ್ಮಪ್ಪ ದೇವರ ಪೂಜೆ ಮಾಡಾಕತ್ಯಾರ, ಇನ್ನು ದೇವರ ಪೂಜೆ ಮುಗಿದಿಲ್ಲ, ದೇವರಿಗೆ ನೈವೇದ್ಯ ಆಗಿಲ್ಲ, ದೇವರಿಗೆ ನೈವೇದ್ಯ ಅರ್ಪಣೆ ಆದ ಮೇಲೇನೆ ಈ ಮನೆಯೊಳಗಿನ ನೀರಾಗಲಿ ಆಹಾರವಾಗಲಿ ಸೇವಿಸಬೇಕು, ಅಲ್ಲಿವರೆಗೆ ಈ ನೀರು ನಿನಗೆ ಕೊಡಲ್ಲ, ಇನ್ನೊಂದು ಗಳಿಗೆ ಬಿಟ್ಟು ಬಾ ಅಂತ ಬಸವಣ್ಣವ್ರಿಗೆ ಹೇಳಿದಳು. ಆಗ ಬಸವಣ್ಣ ಮತ್ತೆ ಆಡಲಿಕ್ಕೆ ಹೋದ ಹೊರಗೆ. ಮತ್ತೆ 1 ಗಳಿಗೆ 2 ಗಳಿಗೆ ಆಡಿ ಮತ್ತೆ ನೀರಡಿಕೆಯಾಗಿ ಮನೆಗೆ ಬಂದ. ಯವ ನೀರ, ಯವ ನೀರ ಅಂದ. ಆಗ ಮತ್ತ ತಾಯಿ ಅಂತಾಳ, ಏ ಬಸವ, ಇನ್ನೂ ನಿಮ್ಮ ಅಪ್ಪನ ಪೂಜೆ ಮುಗಿದಿಲ್ಲ, ನೀರೆಲ್ಲ ಮಡಿ ನೀರದಾವ, ಈಗ ನೀನು ನೀರು ಕೊಡಲ್ಲ, ಇನ್ನೊಂದು ಗಳಿಗೆ ಬಿಟ್ಟು ಬಾ ಅಂದಳು. ಮತ್ತೆ ಬಸವಣ್ಣ ಆಡಕ್ಕೆ ಹೋದ. ಮತ್ತ 1 ಗಳಿಗೆ 2 ಗಳಿಗೆ ಆಡಿ ಯವ ನೀರ ಅಂತ ಮನೆಗೆ ಬಂದ. ಆಗ ಅಷ್ಟ ಆದ್ರೂ ಮಾದರಸರ ಪೂಜೆ ಇನ್ನೂ ಮುಗಿದಿಲ್ಲ, ಮಾದರಸರ ಪೂಜೆ ಮುಗಿದಿಲ್ಲ. ಇವನಿಗೆರೆ ನೀರಡಿಕೆ ಆಗ್ಯದ, ಅವ್ರವ್ವರ ನೀರು ಕೊಡಲ್ಲಾಗ್ಯಾಳ. ಆಗ ಬಸವಣ್ಣ ಅಂತಾನೆ, ಯವ ನನಗೆ ಭಾಳ ನೀರಡಿಕೆ ಆಗ್ಯದ, ಯವ ನನಗೆ ಭಾಳ ನೀರಡಿಕೆ ಆಗ್ಯದ, ಏನಾರ ಮಾಡಿ ಜರ ನೀರು ಕೊಡು ಅಪ್ಪ, ನೀರೆಲ್ಲ ಮಡಿಯದಾವ, ಮಡಿ ನೀರ ಅವು ಮೈಲಿಗೆ ಹಾಕ್ತಾವ, ಕುಡಿದ್ರ ಆ ನೀರು ಕುಡಿದ್ರ ಎಂಜಲಾಗ್ತಾವ, ಅದಕ್ಕೆ ನಿಮ್ಮ ಅಪ್ಪನ ದೇವರ ಪೂಜೆ ಮುಗಿದ ಮೇಲನ ನೀರು ಕುಡಿಯಾಕತಿ ಅಂದಳು. ಬಸವಣ್ಣ ಇದನ್ನ ಕೇಳಿ ಅಂಗಳದೊಳಗ, ಇವರು ಮೊದಲೇ ಅಗ್ರಹಾರ, ಇವರ ಮನೆ ದೊಡ್ಡ ಅರಮನೆ ಅಂತ ಮನೆಯ ಅಂಗಳದೊಳಗ ನಿಂತುಕೊಂಡ ಬಸವಣ್ಣ ಹಿಂಗ ಯೋಚನೆ ಮಾಡಿದನಂತ. ಏನು ಮಾಡ್ದ, ನನಗರ ನೀರಡಿಕೆ ಆಗ್ಯಾದ, ನಮ್ಮವ್ವರ ನನ್ನ ನೀರು ಕೊಡಲಾಗ್ಯಾಳ, ನಾ ಹೆಂಗಾರ ಮಾಡಿ ನೀರು ಕುಡಿಬೇಕಲ್ಲ ಅಂತೇಳಿ ಬಾವಿ ತೋಡಕ್ಕೆ ಚಾಲು ಮಾಡದಂತ. ಅಂಗಳದಾಗ ಬಾವಿ ತೋಡ್ತಾನೆ. ಆದ್ರೆ ಹೆಂಗ ತೋಡದ ಬಾವಿ ಅಂದ್ರ,
ಇಂಥದೇ ಒಂದು ದೊಡ್ಡ ಪಟಂಗಳ ಅವ್ರದ್ದು ಮನೆಯ ಅಂಗಳ. ಆ ಅಂಗಳ ತುಂಬ ಒಂದೊಂದು ಫೂಟಿನ ತೆಗ್ಗುಗಳನ್ನು ತೆಗೆದ. ಒಂದ ತೆಗ್ಗು ತೆಗಿಲಿಲ್ಲ, ಅಂಗಳದ ತುಂಬ ತೆಗ್ಗುಗಳನ್ನು ತೆಗಿತಾನ. ಅಂಗಳ ತುಂಬ ತೆಗ್ಗುಗಳನ್ನು ತೆಗೆದಾನೆ. 100 ತೆಗ್ಗುಗಳು ಒಂದೊಂದು ಫೂಟಿನ ತೆಗ್ಗುಗಳನ್ನು ತೆಗೆದ. ಇಷ್ಟರೊಳಗಾಗಿ ಸಾಯಂಕಾಲದ 4 ಗಂಟೆ ಆಗ್ಯದ. ಅವತ್ತ ಪೂಜೆಯನ್ನು ಮುಗಿಸಿ ಮಾದರಸ ಹೊರಗೆ ಬರ್ತಾರ. ಬೆಳಗ್ಗೆ ಪೂಜೆ ಆರಂಭ ಆದವರ ಸಾಯಂಕಾಲದ 5 ಗಂಟೆಗೆ ಪೂಜೆಯನ್ನು ಮಾಡಿ ಹೊರಗಡೆ ಬರ್ತಾರ. ಬಂದ ಅಂಗಳ ತುಂಬ ಬಸವಣ್ಣ ಈ ತೆಗ್ಗುಗಳನ್ನು ತೆಗೆದಾನ. ಆ ತೆಗ್ಗುಗಳನ್ನು ತೆಗೆದಿದ ನೋಡಿ ಬಸವಣ್ಣಗ ಕೇಳಿದ್ರು ಯಾರ ಮಾದರಸರು, ಏ ಬಸವ ಇದು ಅಂಗಳ ತುಂಬ ಏನು ಮಾಡಿದಿ ಅಂದ್ರು. ಯಪ್ಪ ನನಗ ನೀರಡಿಕೆ ಆಗಿತ್ತು, ಮನ್ಯಾಗ ಅವ್ವಗ ಕೇಳದೆ ನೀರು ಕೊಡು ಅಂದ್ರ ಮಡಿ ನೀರದಾವ ಕೊಡಲ್ಲ ಅಂದಳು. ಅದಕ್ಕೆ ನನಗೆ ನೀರಡಿಕೆ ಆಗಿ ತಾಳ್ಲಾರ ಒಟ್ಟಿಗೆ ಹಿಂಗ ಬಾವಿ ತೋಡಿ ನೀರು ಕುಡಿಬೇಕಂತ ಹಿಂಗ ಬಾವಿ ತೋಡೀನಿ ಅಂದವ. ಆವಾಗ ಮಾದರಸ ಅಂದ, ಏನು ಹುಚ್ಚಿದಿರೋ ಬಸವಣ್ಣ ಅಂದವ. ಅಲ್ಲ ಹಿಂಗ ಅಂಗಳ ತುಂಬ ತೆಗ್ಗು ತೆಗೆದ್ರ ಬಾವಿ ಆಗ್ತದೇನು? ಒಂದ ತೆಗ್ಗಿನ್ಯಾಗ ತೆಗ್ಗು ತೆಗೆದಿದ್ರ ಬಾವಿ ಆಗ್ತಿತ್ತ, ನಿನ್ನ ಕುಡಿಯಾಕ ನೀರು ಸಿಗ್ತಿದ್ದ. ಹಿಂಗ ಅಂಗಳ ತುಂಬ ತೆಗ್ಗು ತೆಗೆದ್ರ ಬಾವಿ ಆಗಲ್ಲ, ನಿನ್ನ ಕುಡಿಯಾಕ ನೀರು ಸಿಗಲ್ಲ. ಒಂದ ತೆಗ್ಗಿನ್ಯಾಗ ತೆಗ್ಗು ತೆಗೆದ್ರ ನೀರು ಸಿಗುತ್ತಿದ್ದು ಅಂದ. ಬಸವಣ್ಣ ಅಂದ, ಯಪ್ಪ ನೀ ಹೇಳೋದ ಕರೆ ಅದ ಅಂದ. ಯಪ್ಪ ನೀ ಹೇಳೋದ ಖರೆ ಅದ. ನಾ ಹೆಂಗ ಒಂದ ತೆಗ್ಗಿನ್ಯಾಗ ತೆಗ್ಗು ತೆಗೆದ್ರ ನನಗೆ ಕುಡಿಯಾಕ ನೀರು ಸಿಗುತ್ತಿದ್ದ, ನೀನು ಮುಂಜಾನಿಂದ ಈ ಸಾಯಂಕಾಲದ 5 ಗಂಟೆವರೆಗೆ 18 ದೇವ್ರ ಪೂಜಾ ಏನು ಮಾಡಿದೆಯಲ್ಲ, 18 ದೇವ್ರ ಪೂಜಾ ಮಾಡೋದು ಬಿಟ್ಟ ಒಂದ ದೇವ್ರ ಪೂಜಾ ಮಾಡಿದ್ರ ನಿನಗೆ ದೇವ್ರು ಕಾಣ್ತಿದ್ದ ಅಂತ ಹೇಳ್ದ ಬಸವಣ್ಣ. ಒಂದ ತೆಗ್ಗಿನಾಗ ತೆಗ್ಗು ತೆಗೆದ್ರ ನನಗೆ ಹಂಗ ದೇವರ ನೀರು ಸಿಗುತ್ತಿದ್ದ, ನೀನು 18 ದೇವರಗಳನ್ನ ಆರಾಧನೆ ಮಾಡೋದು ಬಿಟ್ಟು ಸಂಬಜೈ ನಮ ಪಾರ್ವತಿ ಪತೆ ಹರ ಹರ ಮಹಾದೇವ. ಹೀಗೆ ಬಸವಣ್ಣ ಸಣ್ಣವನಿರುವಾಗಲೇ ನೋಡಿ ಬಾಲ್ಯದ ಘಟನೆಯನ್ನು ಕೇಳಿದರ ಅವರ ಅಪ್ಪನಿಗೆ ಏನು ಹೇಳ್ದ, ನಾನು ಹೆಂಗ ತೆಗ್ಗಿನ್ಯಾಗ ತೆಗ್ಗು ತೆಗೆದ್ರ ನನಗೆ ನೀರು ಸಿಗುತ್ತಾವ, ಹಂಗ ನೀನು ಒಂದ ದೇವರ ಆರಾಧನೆಯನ್ನು ಮಾಡಿ ಒಂದೇ ಕಡೆ ಭಕ್ತಿಯನ್ನು ಆಚರಣೆ ಮಾಡಿದ್ರ ನಿನಗ ದೇವರ ಕಾಣ್ತಿದ್ದ ಅಂತ ಬಸವಣ್ಣ ಹೇಳಬೇಕಾದ್ರ ಇಲ್ಲಿ ಬಸವಣ್ಣನ ವಿಚಾರಗಳು ನಾವೆಲ್ಲ ನೆನಪಿಡಬೇಕಾಗ್ಯಾದ. ಅದಕ್ಕೆ ಬಸವಣ್ಣ ಏನು ಹೇಳ್ದ, ದೇವನೊಬ್ಬ ನಾಮ ಹಲವು, ದೇವರ ಒಬ್ಬನೇ ಅದಾನೆ, ಇಬ್ಬರು ಮೂವರು ದೇವರಿಂದ ಒಬ್ಬೊಬ್ಬಿ ಮಾತನಾಡಬೇಡ, ದೇವನೊಬ್ಬನೇ ಕಾಣಿರು ಈ ಜಗಕ್ಕೆ ಅಂತ ಹೇಳ. ಆದ್ರೆ ಇವತ್ತು ನಮ್ಮ ಲಿಂಗಾಯತ ವೀರಶೈವರ ಮನೆಯೊಳಗ ಎಷ್ಟು ದೇವರದಾವ್ರಿ? ನಿಮ್ಮ ಜಗಲಿ ಮೇಲಿನ ದೇವ್ರ ನೆನಪು ಮಾಡ್ಕೋರಿ ಎಸ್ಸವ. ನಾ ಹೇಳೋದಲ್ಲ, ಯಾಕೆ ನಮಗೆ ದೇವರಗಳ ಕಲ್ಪನೆ ಗೊತ್ತಿಲ್ಲ. ನಮ್ಮಪ್ಪ ಬಸವಣ್ಣ ದೇವರನ್ನ ಹೆಂಗ ಕಾಣಬೇಕಾಗ್ಯದ, ದೇವರ ಎಲ್ಲಿ ಅದಾನ, ದೇವರ ನಿಲುವುಗಳು ಏನನ್ನೋದನ್ನ ಬಹಳ ಸುಂದರವಾಗಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಬಸವಣ್ಣ ಹೇಳಿದ್ದೇನು, ಕಲ್ಲ ದೇವರಲ್ಲಪ್ಪ, ಈ ದೇವರನ್ನು ಒಂದೇ ಕಡೆ ಕಾಣುವ ಭಾವಗಳನ್ನು ಹೇಳ್ತಾರೆ. ನಮಗೇನಾಗ್ಯದ, ಅಲ್ಲಿ ದೇವರದಾನ ಇಲ್ಲಿ ದೇವರದಾನ,
ಆ ದೇವರು ಚಲೋ, ಈ ದೇವರು ಚಲೋ, ಆ ಮಠ ಚಲೋ, ಈ ಮಠ ಚಲೋ, ಆ ದೇವ್ರು ಹೇಳೋನ್ ಚಲೋ, ಈ ದೇವ್ರು ಹೇಳೋನ್ ಚಲೋ. ಯಾರು ಚಲೋ ಇಲ್ರಿ, ಮೊದಲ ನಾವು ಚಲೋ ಇರ್ಬೇಕಾಗ್ಯದ. ನಾವು ಚಲೋ ಇರಿ, ಎಲ್ಲನೂ ಚಲೋನೇ ಅದ. ನಾವೇ ಸುಮಾರಾಗಿದ್ದ ಯಾ ದೇವ್ರಿಗೆ ಹೋದ್ರೆ ಏನು ಬರಲ್ಲ ಆಬದ. ಅದಕ್ಕೆ ಇಲ್ಲಿ ನಿಮಗೆ ಯಾಕೆ ಕೇಳ್ತೀನಿ ಅಂದ್ರ, ಬಸವಣ್ಣ ಏನು ಹೇಳದ, ಏಕ ದೇವೋಪಾಸನೆಯ ತತ್ವ ನಂಬುದು. ನಮ್ಮದು 18 ದೇವರಗಳ ಪರಂಪರೆಯ ತತ್ವ ನಂಬದಲ್ಲ. ಲಿಂಗಾಯತ ವೀರಶೈವರಾದವರಿಗೆ ಒಬ್ಬನೇ ದೇವರ, ಅದು ಎದೆಯ ಮೇಲಿನ ಇಷ್ಟಲಿಂಗವೇ ನಮಗ ದೇವರು. ಕಲ್ಲು ದೇವರು ದೇವರಲ್ಲ, ಮರದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿಯ ದೇವರು ದೇವರಲ್ಲ. ದೇವರು ಯಾರ? ತನ್ನ ತಾನರಿದಡೆ ತಾನೇ ದೇವ, ಅಪ್ರಮಾಣ ಕೂಡಲ ಸಂಗಮ ದೇವ. ನೋಡ್ರಿ, ನಮ್ಮೊಳಗ ದೇವರ ಅದಾನಿ. ಅದಕ್ಕೆ ನಮ್ಮ ಹಿರಿಯರ ಒಂದು ಗಾದೆ ಮಾತು ಹೇಳ್ತಾರ, ತಾನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ. ನಮ್ಮೊಳಗ ಅದಾನ್ರಿ, ಬರೀ ನಾವು ಹೊರ ಹುಡುಕ್ಯಾಡಿ ನಮ್ಮೊಳಗ ಹೆಂಗದಾನಿ ಅನ್ನೋದಕ್ಕೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಒಬ್ಬ ಗಣಪತಿನ ದೇವರ ಅಂತ ಪೂಜೆ ಮಾಡ್ತಿದ್ದ. ಅವನಿಗೆ ಗಣಪತಿಯನ್ನು ಬಿಟ್ರ ದೇವರ ಇಲ್ಲ, ಅವನಿಗೆ ಗಣಪತಿನ ದೊಡ್ಡ ದೇವರ. ಹಿಂಗ ಗಣಪತಿನ ಪೂಜೆ ಮಾಡ್ತಿದ್ದ. ಪೂಜೆ ಮಾಡಿ ಅವನ ಮುಂದೆ ಪ್ರಸಾದ ಇಟ್ಟ ಹಿಂಗ ಹೊಳ್ಳಿ ಹೊಂಟಿದ್ದ. ಆ ಗಣಪತಿ ಮುಂದಿನ ಪ್ರಸಾದ ಒಂದು ಇಲಿ ತಿನ್ನಕತ್ತಿತ್ತು. ಅವ ಅಂದ, ಇದೆಂತ ದೇವ್ರ ಅಂದ ಗಣಪತಿಗೆ. ಒಂದು ಇಲಿಗೆ ಅಂದಸಾಕಾಗಲ್ಲ ಅಂದ್ರ ಈ ಗಣಪತಿನ ತಗೊಂಡು ಏನು ಮಾಡೋದಂದ, ಆ ಗಣಪತಿನ ಇದು ಮಗದ ಇಲಿನ ದೊಡ್ಡ ದೇವರ ಅಂತ ಪೂಜೆ ಮಾಡಕತ್ತಂದ್ರಿ ಅವನಿಗೆ. ಆ ಇಲಿನ ಇಟ್ಟು ಹಿಂಗ 2 ದಿನ ಪೂಜೆ ಮಾಡೋದ್ರಾಗ ಆ ಇಲಿಗೆ ಏನು ಮಾಡ್ತ್ರಿ, ಒಂದು ಬೆಕ್ಕ ಹಿಡಿಯಿತ್ತು. ಅವಂದ, ಇಲಿಕ್ಕಿಂತಲೂ ಬೆಕ್ಕ ದೊಡ್ಡ ದೇವ್ರ ಅಂದವ ಕೊನೆಗೆ. ಆ ಬೆಕ್ಕಿನ ಇಟ್ಟು ಪೂಜೆ ಮಾಡಕತ್ತ. ಯಾವಾಗ ಬೆಕ್ಕಿನ ಇಟ್ಟು ಪೂಜೆ ಮಾಡ್ತಾನ, ಆ ಪೂಜೆಯನ್ನು ಮಾಡಿ ಹಿಂಗ ಹೊಳ್ಳಿ ಹೊಂಟಿದ. ಆ ಬೆಕ್ಕಿಗೆ ಏನು ಮಾಡ್ತಂದ್ರ ನಾಯಿ ಹಿಡಿತ್ರಿ. ಅವಂದ, ನಾಯಿನ ದೊಡ್ಡ ದೇವ್ರ ಅಂದವ. ಒಟ್ಟು ದೊಡ್ಡ ದೇವ್ರು ಬೇಕಾಗಿದ್ದು ಅವನಿಗೆ. ಕೊನೆಗೆ ನಾಯಿನ ಇಟ್ಟು ಪೂಜೆ ಮಾಡ್ತಿದ್ದ. ಅವಾಗ ಮನ್ಯಾಗ ಹೆಂಡತಿ ಅಂದಳ, ನನ್ನ ಗಂಡನ ತಲೆ ಸರಿ ಇಲ್ಲ ಅಂದಳ. ಯಾಕ? ಮೊದಲ ಗಣಪತಿ ಅಂದ, ಇಲಿ ಅಂದ, ನಾಯಿ ಅಂದ, ಬೆಕ್ಕ ಅಂದ, ಇನ್ನು ಮನ್ಯಾಗ ನಾಳಿಗೆ ಏನಾರ ತಂದು ಪೂಜೆ ಮಾಡಂಗದ ಅಂತೇಳಿ ಅವ ಏನು ಹಿಂಗೆ ನಾಯಿನ ಪೂಜೆ ಮಾಡಿ ಹಿಂಗೆ 2 ಹೆಜ್ಜೆ ಹೋಗಿದ್ದ. ಆ ಹೆಣ್ಮಗಳು ಏನು ಮಾಡಿದಳ, ಒಂದು ಒಡಗಟ್ಟಿಗೆ ತಗೊಂಡ ನಾಯಿಗೆ ಒಂದು ಏಟು ಇಟ್ಟಳು. ನಾಯಿ ಹೊರಗೋಡೈತ. ಹೊಳ್ಳಿ ನೋಡ್ದ, ಮತ್ತು ನಾನು ಹೆಣ್ತಿನ ದೊಡ್ಡ ದೇವ್ರಲ್ಲ ಅಂದ. ಅದಕ್ಕೆ ಅದನ್ನು ಒಯ್ದ ಜಗಲಿ ಮೇಲೆ ಕುಂದರ್ಸದ. ಇನ್ನು ಒಲ್ಲ ಅಂದ್ರೆ ಹೊಡಿತಾನ. ಸುಮ್ಮನೆ ಕಣ್ಣು ಮುಚ್ಕೊಂಡು ಕುಂತ್ರಿ. ಅದಕ್ಕೆ ಏನು ಈ ಬತ್ತಿ ಹಚ್ಚದ, ಕುಂಕುಮ ಹಾಕದ, ಭಂಡಾರ ಏನು ಮಾಡಬೇಕು ಮಾಡ್ದ ಪೂಜಾರಿ. ಅದು ಒಲ್ಲೆ ಅನ್ನು ಬಂದ್ರೆ ಹೊಡಿತಾನ. 1 ದಿನ ಹೋಯ್ತ್ರಿ. 2 ದಿನ ಕಣ್ಣು ಮುಚ್ಕೊಂಡು ಜಗಲಿ ಮೇಲೆ ಹಂಗ ಕುಂತಿತ್ತು. ಇವ 2ನೇ ದಿನ ಪೂಜೆ ಮಾಡಿ ಅಡಿಗೆ ಮನ್ಯಾಗ ಹೋದ. ಪೂಜೆ ಮಾಡಿ ಏನು ಅಡಿಗೆ ಮನ್ಯಾಗ ಹೋದ. 2 ದಿನ ಜಗಲಿ ಮೇಲೆ ಕೂತಾದ. ಹೊಟ್ಟೆರಿ ಭಾಳ ಹಸಿವೆಗೆ ಅದ. ಅಡಿಗೆ ಮನೆಯಾಗರ ಅಡಿಗಿಲ್ಲ. ಸಿಟ್ಟು ಬತ್ರಿ ಅವನು. ಅಲ್ಲ, 2 ದಿನ ಆಯ್ತು ನಾನು ಹೆಂಡತಿ ಅಡಿಗೆನ ಮಾಡಿಲ್ಲ ಅಂತೇಳಿ ಅದೇ ಒಲೆ ಮುಂದಿಂದ ಒಂದು ಒಡಗಟ್ಟಿಗೆ ತಗೊಂಡ ಹೆಂಡತಿ ಹೊಡ್ಯಾಕ ಬಂದ. ಯಾವಾಗ ಬಡಿಗೆ ತಗೊಂಡು ಬಂದ, ಇನ್ನು ನನಗೆ ಹೊಡಿತಾನಂತ ಆ ಹೆಂಡತಿ ಜಗಲಿ ಮೇಲಿಂದ ಹೊರಗೆ ಹೋದಳು. ಅವ ಅಂದ, ನಾನು ಹೆಂಡತಿಕ್ಕಿಂತಲೂ ನಾನಾ ದೊಡ್ಡ ದೇವರಲ್ಲ ಅಂದ. ಕೊನೆಗೆ ನಾನು ನಿಮಗೆ ಏನು ಹೇಳಬೇಕಾಗ್ಯದ, ತನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ. ದೇವರುಗಿರುವನೋಗಿಲ್ಲ ಎಂದು ಯಾರನ್ನು ಕೇಳುವೆಯೋ, ಅವರಿಗೆ ಇವರಿಗೆ ಕೇಳುವುದ್ಯಾಕ ಮನುಷ್ಯನಿ ನೀ ಕೇಳೋ. ದೇವರುಗಿರುವನೋಗಿಲ್ಲೋ ಎಂದು ಯಾರನ್ನು ಕೇಳುವೆಯಾ, ದೇವರುಗಿರುವನು ಇಲ್ಲ ಎಂದು ಯಾರನ್ನು ಕೇಳುವೆ.
ಇವರಿಗೆ ಕೇಳುವುದ್ಯಾಕ ಮನುಷ್ಯನ ನೀ ಕೇಳೋ ನೀನ್ ಮನಸ್ಸನ ನೀ ಕೇಳೋ ಮನಸ್ಸನ ನೀ ಕೇಳೋ ಹರಿವ ಜಲದಲ್ಲಿ ಉರಿವ ಜ್ಯೋತಿಯಲ್ಲಿ ದೇವರು ತುಂಬಿರುವ ಹರಿವ ಜಲದಲ್ಲಿ ಉರಿವ ಜ್ಯೋತಿಯಲ್ಲಿ ದೇವರು ತುಂಬಿರುವ ಅರಳ ನಿಂತಿರುವ ಹೂವಿನಂದದಲ್ಲಿ ದೇವರು ನಗುತ್ತಿರುವ ಅರಳ ನಿಂತಿರುವ ಹೂವಿನಂದದಲ್ಲಿ ದೇವರು ನಗುತ್ತಿರುವ ದೇವರು ಇರುವನು ಇಲ್ಲ ಎಂದು ಯಾರನ್ನು ಕೇಳುವೆಯೋ ಅವರಿಗೆ ಇವರಿಗೆ ಕೇಳುವುದ್ಯಾಕ ಮನಸ್ಸನ ನೀ ಕೇಳೋ ಮನಸ್ಸನ ನೀ ಕೇಳೋ ಮನಸ್ಸನ ನೀ ಕೇಳೋ ಗುಡಿಯ ಗಂಟೆಯಲ್ಲಿ ಮಂತ್ರಘೋಷದಲ್ಲಿ ದೇವರು ತುಂಬಿರುವ ಗುಡಿಯ ಗಂಟೆಯಲ್ಲಿ ಮಂತ್ರಘೋಷದಲ್ಲಿ ದೇವರು ತುಂಬಿರುವ ಒಲವು ತುಂಬಿರುವ ಚೆಲುವ ಮಾತಿನಲ್ಲಿ ದೇವರು ತುಂಬಿರುವ ಒಲವು ತುಂಬಿರುವ ಚೆಲುವ ಮಾತಿನಲ್ಲಿ ದೇವರು ತುಂಬಿರುವ ದೇವರು ದೇವರು ಇರುವನು ಇಲ್ಲ ಎಂದು ಯಾರನ್ನು ಕೇಳುವೆಯಾ ಮಧುರ ಹಾಲಿನಲ್ಲಿ ಸಿಂಹ ಜೇನಿನಲ್ಲಿ ದೇವರು ತುಂಬಿರುವ ಮಧುರ ಹಾಲಿನಲ್ಲಿ ಸಿಹಿ ಜೇನಿನಲ್ಲಿ ದೇವರು ತುಂಬಿರುವ ಭಕ್ತಿ ಭಾವದಲ್ಲಿ ಮುಕ್ತಿ ದಾರಿಯಲ್ಲಿ ದೇವರು ತುಂಬಿರುವ ಭಕ್ತಿ ಭಾವದಲ್ಲಿ ಮುಕ್ತಿ ದಾರಿಯಲ್ಲಿ ದೇವರು ತುಂಬಿರುವ ದೇವರುಗಿರುವನು ಎಲ್ಲ ಎಂದು ಯಾರನ್ನು ಕೇಳುವೆಯಾ ತಾಯಿ ಮಡಿಲಲ್ಲಿ ಗುರುವಿನಡಿಯಲ್ಲಿ ದೇವರು ತುಂಬಿರುವ ತಾಯಿ ಮಡಿಲಿನಲ್ಲಿ ಗುರುವಿನಡಿಯಲ್ಲಿ ದೇವರು ತುಂಬಿರುವ ದೇವರು ತುಂಬಿರುವ ಅಣುರೇಣು ತೃಣ ಕಾಷ್ಟಗಳಲ್ಲಿ ಅಣುರೇಣು ತೃಣ ಕಾಷ್ಟಗಳಲ್ಲಿ ದೇವರು ನಗುತ್ತಿರುವ ದೇವರುಗಿರುವನು ಇಲ್ಲ ಎಂದು ಯಾರನ್ನು ಕೇಳುವೆಯಾ ಯಾರನ್ನು ಕೇಳುವೆಯಾ ಯಾರನ್ನು ಕೇಳುವೆಯೋ ಹೀಗೆ ಆ ಬಸವ ಮಹಾತ್ಮರು ತಂದೆಗೆ ತನ್ನದೇ ಆಗಿರುವಂತಹ ವಿಚಾರವನ್ನು ಈ ರೀತಿಯಾಗಿ ದೇವರು ಒಬ್ಬನೇ ಅನ್ನೋದನ್ನು ದೇವರ ಕಲ್ಪನೆಯನ್ನು ಬಹಳ ಸುಂದರವಾಗಿ ಅರುವಂಥ ಕಥೆಯನ್ನು ನಾವು ಕೇಳುತ್ತೀವಿ. ಹೀಗೆ ಬಾಲ್ಯದೊಳಗ ಬಸವ ಮಹಾತ್ಮರಿಗೆ ಅಕ್ಷರಾಭ್ಯಾಸವನ್ನು ಆರಂಭ ಮಾಡಿದ್ದಾರೆ. ಆತನು ಈ ಗುರುಕುಲದ ಗುರುಕುಲದೊಳಗ ಅಧ್ಯಯನವನ್ನು ಮಾಡಿದ್ದಾರೆ. ವಿದ್ಯೆ ಬೇಕ್ರಿ, ಎಲ್ಲರಿಗೂ ಬೇಕು. ಹಿಂದೆಗಿಂತ ಇವತ್ತಿನ ಈ ದಿನಮಾನದೊಳಗ ವಿದ್ಯೆ ಇಲ್ಲದ ಬದುಕ ಅದು ಬದುಕೇ ಅಲ್ಲ ಅನ್ನುವಂಥ ರೀತಿಯೊಳಗೆ ನಾವು ಕಾಣ್ತೀವಿ. ಆದರೆ ಎಂಥ ವಿದ್ಯೆಗಳು ಇವತ್ತು ನಮ್ಮ ಮಕ್ಕಳಿಗೆ ಬೇಕಾಗ್ಯಾವಂದರೆ ಧರ್ಮ, ಸಂಸ್ಕೃತಿ, ನ್ಯಾಯದ ಪರವಾಗಿರುವಂಥ ವಿದ್ಯೆಗಳು ಬೇಕು ನಮಗೆ. ಇವತ್ತು ವಿದ್ಯೆ ನಮಗೆ ಹೆಂಗಾಗ್ಯದಂದ್ರೆ ತಲೆ ಭಾರ ಆಗ್ಯದ, ಹೃದಯ ಶೂನ್ಯವಾಗಿವಿ. ನಾವು ತಲೆಯರೇ ಬಹಳ ದೊಡ್ಡದಾಗ್ಯದ, ಶಾಣ್ಯರಾಗಿವಿಲ್ಲ ಅನ್ನಲ್ಲ, ಆದರೆ ಅದು
ಎಂಥ ವಿದ್ಯೆಯನ್ನು ಕೊಟ್ಟಿದ್ದಾರೆ ಎಂದರೆ ಧರ್ಮ ಸಂಸ್ಕೃತಿಯ ನೀತಿಯ ಪರವಾಗಿರುವಂಥ ವಿದ್ಯೆಯನ್ನು ಕಲಿಯುತ್ತಾರೆ. ನಾವು ಕಲಿಯ ವಿದ್ಯೆಯೊಳಗೆ ಇರಬೇಕ್ರಿ. ಇರಲಿಲ್ಲ ಅಂದರೆ ಆ ವಿದ್ಯೆಗೆ ಏನೂ ಬೆಲೆ ಬರಲ್ಲ. ಇವತ್ತು ಸ್ವಾಮಿ ವಿವೇಕಾನಂದನ ಹೆಸರು ನೀವು ಕೇಳುತ್ತೀರಿ. ಸ್ವಾಮಿ ವಿವೇಕಾನಂದನ ಹತ್ತಿರ ಆ ವಿದ್ಯೆಯೊಳಗ ಧರ್ಮ ಸಂಸ್ಕೃತಿಯಾಗಿರೋದರಿಂದ ಇವತ್ತು ನಿಮಗೆ ಗೊತ್ತಿರಬೇಕು ಆ ಮಾತ. ಚಿಕಾಗೋ ಪಟ್ಟಣದೊಳಗ ಸ್ವಾಮಿ ವಿವೇಕಾನಂದ ಉಪನ್ಯಾಸವನ್ನು ನೀಡುವಾಗ ಇವನ ಭಾಷಣವನ್ನು ಮೆಚ್ಚಿ ಆ ನಾಡಿನ ಯುವತಿ ವಿವೇಕಾನಂದರಿಗೆ ಒಂದು ಮಾತು ಕೇಳ್ತಾಳ. ಯಪ್ಪ, ನಿನ್ನೊಡನೆ ನಾ ಲಗ್ನ ಆಗಬೇಕನ್ನುವ ಆಸೆ ಆಗ್ಯದ ಅಂದಳು. ವಿವೇಕಾನಂದರಂತಾರೆ, ನನಗ ನೀ ಯಾಕೆ ಲಗ್ನ ಆಗ್ಬೇಕಂತೇಳಿ. ಯಾಕ ವಿವೇಕಾನಂದನಲ್ಲಿ ಯೌವನ ಇದೆ, ಸೌಂದರ್ಯ ಇದೆ, ವಿದ್ಯೆ ಇದೆ, ಎಲ್ಲ ತುಂಬಿ ತುಳುಕ್ತಾ ಇದೆ. ಆ ಯುವತಿ ಬಂದ ಕೇಳಿದಾಗ ವಿವೇಕಾನಂದ ಅಂತಾನೆ, ನಿನ್ನ ನಾಡಿನಾಗ ಇಷ್ಟೆಲ್ಲ ಜನ ಇರಬೇಕಾದ್ರ ನಿನ್ನ ನಾಡಿನ ಜನರನ್ನ ಬಿಟ್ಟ ನನ್ನನ್ನ ಯಾಕೆ ನೀ ಲಗ್ನ ಆಗ್ಬೇಕಂತೀರಿ ಅಂದ್ರು. ಆವಾಗ ಹೆಣ್ಮಗಳಂತಾಳೆ, ನಿಮ್ಮನ್ನು ಯಾಕೆ ಲಗ್ನ ಆಗ್ತೇನೆ ಅಂದ್ರ ನಿಮ್ಮನ್ನ ಲಗ್ನ ಆಗಿ ನಿಮ್ಮಂಥ ಮಕ್ಕಳನ್ನ ಈ ನಾಡಿಗೆ ಹಡೆದು ಕೊಡಬೇಕನ್ನುವ ಆಶೆ ನನಗಾಗ್ಯಾದ. ನಿಮ್ಗೆ ಲಗ್ನ ಆಗಿ ನಿಮ್ಮಂಥ ಮಕ್ಕಳನ್ನ ಈ ಭೂಮಿಗೆ ಕೊಡಬೇಕನ್ನುವ ಆಶೆ ನನಗಾಗ್ಯದ. ಅದಕ್ಕೆ ನಿಮ್ಗೆ ಕೂಡ ಲಗ್ನ ಆಗ್ತೀನಿ ಅಂದರು. ಆಗ ವಿವೇಕಾನಂದರಂತಾರ, ನಾಳೆ ಲಗ್ನ ಆದ ಮೇಲೆ ನನ್ನ ಹೊಟ್ಟೆಯಿಂದ ನನ್ನಂಥ ಮಕ್ಕಳು ಹುಟ್ಟುತ್ತಾವೆ ಅನ್ನೋದಕ್ಕೆ ನಿನಗೇನು ಗ್ಯಾರಂಟಿ ಅದ? ನಿನಗ ಮಕ್ಕಳು ಬೇಕಾಗ್ಯಾರ, ನನಗ ನಿನ್ನಂಥ ತಾಯಿ ಬೇಕಾಗ್ಯಾರ. ನಾ ನಿನಗ ಮಗ ಆಗ್ತೀನಿ, ನೀ ನನಗ ತಾಯಿ ಆಗುವಂತ ಸ್ವಾಮಿ ವಿವೇಕಾನಂದ ಆ ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಸ್ವಾಮಿ ವಿವೇಕಾನಂದನಲ್ಲಿ ಬರೀ ವಿದ್ಯಾ ಒಂದೇ ಇತ್ತು ಅಂದ್ರ ಆ ಹೆಣ್ಣನ್ನು ನಮ್ಮ ನಾಡಿಗೆ ತರ್ತಿದ್ದ. ಆ ವಿದ್ಯೆಯೊಳಗ ಧರ್ಮ ಅದ, ಸಂಸ್ಕೃತಿ ಅದ, ನ್ಯಾಯ ಅದ, ನೀತಿ ಅದ ಅಂತ ಹೇಳಿ ಹೆಣ್ಣನ್ನ ಹೆಣ್ಣಾಗಿ ಕಾಣಲಿಲ್ಲ, ಹೆಣ್ಣನ್ನ ತಾಯಿಯಾಗಿ ಕಾಣುವ ಭಾವ ಬರ್ತದ. ಅದಕ್ಕೆ ನಾ ಈ ಮಾತುಗಳ ನಿಮಗಿಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನು ಕೊಡ್ರಿ. ವಿದ್ಯಾವಿಹೀನ ಪಶುವಿ ಸಮಾನ ಅಂತಾರ. ವಿದ್ಯೆ ಇಲ್ಲದ ಬದುಕ ಪಶುವಿನಿಗಿಂತಲೂ ಕಡಿ ಎಂದಾರ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮಾತು ಹೇಳ್ತಾರ, ನಿನ್ನ ಜೇಬಿನ್ಯಾಗ 2 ರೂಪಾಯಿ ಇದ್ರ 1 ರೂಪಾಯಿಯನ್ನ ಆ ಹಣಕ್ಕೆ 1 ರೂಪಾಯಿಯನ್ನ ಪುಸ್ತಕ ಖರೀದಿ ಮಾಡು, 1 ರೂಪಾಯಿಯನ್ನ ಆಹಾರಕ್ಕಾಗಿ ಬಳಸು ಅಂತ ಹೇಳ್ತಾರೆ. ಯಾಕ? ಒಂದು ಪುಸ್ತಕ ಖರೀದಿ ಮಾಡಿದಿ ಅಂದ್ರ ಅದು ನಿನಗ ಹ್ಯಾಂಗ ಬದುಕಬೇಕು ಅನ್ನೋದಕ್ಕೆ ಕಲಿಸ್ತದ. ಅದಕ್ಕೆ ಅಂದ್ರೆ ವಿದ್ಯೆಯ ಅವಶ್ಯಕತೆಗಳನ್ನ ಹೇಳ್ತಾರೆ. ಅದಕ್ಕೆ ವಿದ್ಯೆ ಎಲ್ಲರಿಗೆ ಬೇಕಾಗ್ಯಾದ. ಆದರೆ ಇವತ್ತಿನ ನಮ್ಮ ಮಕ್ಕಳ ವಿದ್ಯೆ ಹೆಂಗಾಗ್ಯಾದ? ನಾವು ಶಾಲೆ ತೆಗದಿ, ಅಪ್ಪರು ತೆಗದಾರಿ. ಇವತ್ತಿನ ನಮ್ಮ ಮಕ್ಕಳ ವಿದ್ಯೆ ನೋಡಿದ್ರ ಭಾಳ ದೂರ ಮುಟ್ಟ್ಯಾವ್ರಿ ನಮ್ಮ ಮಕ್ಕಳು. ಒಮ್ಮೆ ಮುತ್ಯ ಮೊಮ್ಮಗ ಮನಿ ಮುಂದೆ ಕೂತಿದ್ದು ಅಂತ. ಮುತ್ಯಾಗ 80 ವರ್ಷ, ಮೊಮ್ಮಗನಿಗೆ 15 ವರ್ಷ. ಇವೆರಡು ಮನಿ ಮುಂದೆ ಕಟ್ಟಿ ಚಳಿಗಾಲ ದಿನ ಬಿಸಿಲು ಕಾಸ್ಕೋತ ಕೂತಿದ್ದು ಅಂತ. ಯಾವಾಗ ಹಿಂಗೆ ಬಿಸಿಲು ಕಾಸ್ಕೋತ ಕೂತಾರೆ, ಆಗ ಏನಾಗ್ಯದ, ಒಮ್ಮಿಂದೊಮ್ಮಲೆ ಈ ಮೊಮ್ಮಗ ಮುತ್ಯಾಗ ಹೇಳಿದ್ರಂತ, ಯಜ್ಜ ನೀ ಮನ್ಯಾಗ ಒಳಗೆ ಹೋಗಂದವ. ಅವ ಅಂದ, ಏನ ಹೋಗಲ್ಲ ಅಂದ. ಇಲ್ಲ ಮುತ್ಯ ನೀ ಒಳಗೆ ಹೋಗ ಅಂದವ. ಏನ ಹೋಗಲ್ಲ ಅಂದವ. ಅಲ್ಲಲ್ಲಿ ನನಗ್ಯಾಕೆ ಹೋಗಂತೀರಿ, ಈಗ ಬಿಸಿಲು ಬಿದ್ದಾದ, ಚಳಿಗಾಲ ದಿನ ಜರ ಬೆಳಿ ಚಳಿ ಹೋಗ್ಯದ, ನನಗ್ಯಾಕೆ ಒಳಗೆ ಹೋಗಂತೀರಿ ಅಂದ. ಅವಾಗ ಈ ಮೊಮ್ಮಗ ಅಂದನಂತ, ಅಲ್ಲಿ ಶಾಲೆ ಮಾಸ್ತರ್ ಹೊಂಟಾನ, ನೀ ಒಳಗೆ ಹೋಗಂದವ. ಅಲ್ಲಲ್ಲಿ ನಿಮ್ಮ ಶಾಲೆ ಮಾಸ್ತರ್ ಹೊಂಟಾನ,
ನಿನಗ ಬೈತಾನ ಹೊಡಿತಾನನ ಭಯ ನಿನಗಿದ್ರ ನೀ ಹೋಗು ನಾಯ ಕೋಲಿ ಅಂದ. ಇಲ್ಲ ಮುತ್ಯ, ನಾ ಮಾಸ್ತರಿಗೆ ಹೇಳೀನಿ 8 ದಿನ ಸಾಲಿಗೆ ಬರಲ್ಲ ಅಂತೇಳಿ ಬಂದೀನಿ. ಅಲ್ಲಲೇ ನೀ ಬರಲ್ಲ ಅಂದ್ರ ನೀ ಅಂಜೋಗ ಅಂದ. ಅವಾಗ ಮೊಮ್ಮಗ ಅಂದ, ನಾ ಯಾಕೆ 8 ದಿನ ಬರಲ್ಲ ಅಂತೇಳಿ ಬಂದೀನಿ ಅಂದ್ರ ನಮ್ಮ ಮನ್ಯಾಗ ನಮ್ಮ ಮುತ್ಯ ಸತ್ತಾನ ಬರಲ್ಲ ಅಂದೀನಿ, ನೀವು ಒಳಗೆ ಹೋಗ ಅಂದವ. ಇವು ನಮ್ಮ ವಿದ್ಯಾರಿ. ಈಗ ಇಂಥ ವಿದ್ಯೆಯನ್ನು ತಗೊಂಡು ಏನು ಮಾಡೋದೇ? ಇಲ್ಲಿ ನೋಡಿ, ಬಸವಣ್ಣನವರಿಗೆ ಎಂಥ ವಿದ್ಯೆಯನ್ನು ಕಲಿತಾರೆ ಅಂದರೆ, ಆ ಗುರು ಸನ್ನಿಧಾನದೊಳಗ ಯಾವುದೇ ಒಂದು ವಿದ್ಯೆಯನ್ನು ಕಲಿಬೇಕಾದ್ರೆ ಬಸವಣ್ಣನವರು ಏನು ಮಾಡ್ತಿದ್ರು ಅಂದ್ರೆ, ಎಲ್ಲರೂ ಹೇಳಿದ್ದನ್ನು ಒಪ್ತಾ ಇರಲಿಲ್ಲ, ಎಲ್ಲರೂ ಹೇಳಿದ್ದನ್ನು ಗಿಳಿಪಾಠ ಮಾಡ್ತಾ ಇರಲಿಲ್ಲ. ಅದಕ್ಕೇನಾದರೂ ಅರ್ಥ ಇದ್ರ ಒಪ್ಕೋತಿದ್ರ, ಇಲ್ಲ ಅಂದ್ರೆ ಮರಳಿ ಪ್ರಶ್ನೆ ಮಾಡ್ತಿದ್ರು. ಅವಾಗಲ್ಲಿ ವಿದ್ವಾಂಸರ ಗೋಷ್ಠಿ ನಡೆದಾರ. ಆ ವಿದ್ವಾಂಸರ ಗೋಷ್ಠಿಯೊಳಗ ಬಸವಣ್ಣನವರಿಗೆ ಒಂದು ಮಾತು ಹೇಳ್ತಾರ. ಏನು ಹೇಳಿದಾರ? ಸರ್ವೇ ಜನ ಸುಖಿನೋ ಭವಂತು ಅಂತ ಅನ್ನುವಂತ ಬಸವಣ್ಣಗ ಹೇಳ್ತಾರ. ಸರ್ವೇ ಜನ ಸುಖಿನೋ ಭವಂತು ಅನ್ನುವಂತೇಳಿ ಗಿಳಿಪಾಠ ಮಾಡು ಅಂದ್ರ ಬಸವಣ್ಣಂತಾನ ಎಲ್ಲಿ ಸುಖವಾಗಿದಾರ ಎಲ್ಲರೂ ಅಂದವ. ಈ ಮಂತ್ರ ಅನ್ಬೇಕಂದ್ರ ಹಂಗ ಇರ್ಬೇಕಲ್ಲ. ಕುಂಬಾರ ಹುಡುಗ ಮಣ್ಣು ತರ್ತಾನ, ಒಪ್ಪತ್ತಿನ ಅನ್ನ ಇಲ್ಲ ಅವನಿಗೆ. ಗೌಳಿಗೇರ ಹುಡುಗ ದನ ಕಾಯ್ತಾನ, ಮೈ ಮೇಲೆ ಬಟ್ಟೆ ಇಲ್ಲ. ರೈತನ ಮಕ್ಕಳು ಹೊಲದಾಗ ದುಡಿತಾರ, ಒಪ್ಪತ್ತಿನ ಗಂಜಿ ಇಲ್ಲ. ಹಂಗಾದರ ಈ ಸರ್ವೇ ಜನ ಸುಖಿನೋ ಭವಂತು ಅನ್ನೋದಕ್ಕ ಏನು ಅರ್ಥ ಅದ ಅಂದ ಬಸವಣ್ಣ. ನೋಡ್ರಿ, ಎಲ್ಲವನ್ನ ಹೊರಗಿ ಹಸ್ತಾನೆ. ಬರೇ ನಾವು ಅಟ್ಟೇ ಸುಖವಾಗಿರೋದಲ್ಲ, ಸರ್ವೇ ಜನ ಸುಖಿನೋ ಭವಂತು ಅಂತ ಯೋಚನೆ ಮಾಡಬೇಕಾದ್ರೆ ಪ್ರಾಮಾಣಿಕವಾದ ನೆಲಗಟ್ಟಿನ ಮೇಲೆ ವಿಚಾರ ಮಾಡ್ತಾನೆ. ಸತ್ಯದ ನೆಲಗಟ್ಟಿನ ಮೇಲೆ ಈ ಮಂತ್ರಗಳನ್ನು ವಿಚಾರ ಮಾಡ್ತಾನೆ. ಯಾಕ? ಯಾರು ಸತ್ಯದ ನೆಲಗಟ್ಟಿನ ಮೇಲೆ ಈ ಬದುಕಿನಾಗ ವಿಚಾರ ಮಾಡ್ಯಾರ ಅವರು ಎಂದೆಂದಿಗೂ ಈ ನಾಡಿನೊಳಗ ಉಳಿಯುತ್ತಾರ. ನೆನಪಿಟ್ಟುಗೋರಿ, ಉಳಿಯುತ್ತಾರ. ನಮ್ಮ ದೇಶದ ಪ್ರಧಾನಿಯಾಗಿರುವಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಯಾರು ಸತ್ಯದ ನೆಲಗಟ್ಟಿನ ಮೇಲೆ ಯೋಚನೆಯನ್ನು ಮಾಡ್ಯಾರ ಅವರು ಇಂದಿಗೆ ಉಳ್ಕೋತಾರೆ. ಇವತ್ತೆಲ್ಲ ನೀವು ರಿಸಲ್ಟ್ ಕೇಳಿ, ಇವತ್ತಿನ ರಾಜಕಾರಣ ನಾನು ಮಾತು ಹೇಳಲ್ಲ. ಅಂದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಂದ್ರೆ ಎಷ್ಟು ಪ್ರಾಮಾಣಿಕವಾಗಿದ್ರು ನಮ್ಮವರು ಅನ್ನೋದಕ್ಕೆ. ಆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಮನೆಗೆ ಒಬ್ಬ ಹೆಣ್ಣುಮಗಳು ಒಂದು 60 ರೂಪಾಯಿ ಸಾಲಕ್ಕೆ ಬಂದಿಳಂತ, ಸಾಲಕ್ಕೆ. ಆವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹೇಳ್ತಾರ, ಅಯ್ಯವ ಇದು ತಿಂಗಳ ಕೊನೆಯಾಗಿರೋದ್ರಿಂದ ನಮ್ಮ ಮನೆಯೊಳಗ 50 ರೂಪಾಯಿ ಇಲ್ಲ, 60 ರೂಪಾಯಿ ಇಲ್ಲ, ನನ್ನ ಪಗಾರ ಆದಮೇಲೆ ಬಾ ಕೊಡ್ತೀನಿ ಅಂತ ಹೇಳಿದ್ರಂತ. ಒಬ್ಬ ದೇಶದ ಪ್ರಧಾನಿ ಮನೆಯೊಳಗ 60 ರೂಪಾಯಿ ಇಲ್ಲ ಅಂದ್ರೆ ನಂಬಕ್ಕಾಗ್ತದೆ ಏನು ನಮಗೆ? ಆದ್ರೆ ಅವ್ರು ಹಾಗೆ ಬದುಕಿದರು. ಇವರು ಹಿಂಗೆ ಹೇಳಾಕತ್ಯಾರ. ಮನೆಯೊಳಗೆ ಹೆಂಡತಿ, ಶಾಸ್ತ್ರಿಯವ್ರ ಹೆಂಡತಿ 50 ರೂಪಾಯಿಯನ್ನು ತಂದ ಆ ಹೆಣ್ಣು ಮಗಳ ಕೈಯಾಗ ಕೊಟ್ಟಳು. ಶಾಸ್ತ್ರಿಯವರು ಕೇಳಿದ್ರೆ, ಮನ್ಯಾಗ ನಾ ಈ ರೂಪಾಯಿನ ಇಟ್ಟಿಲ್ಲ, ಇವು ಎಲ್ಲಿಂದ ಬಂದ, ಈ ಹಣ ಎಲ್ಲಿಂದ ಬಂದು ಅಂತ ಕೇಳ್ತಾರ. ಆವಾಗ ಆ ಶಾಸ್ತ್ರಿಯವ್ರ ಹೆಂಡತಿ ಅಂತಾಳ, ನೀವೇನು ಮನೆ ಖರ್ಚಿಗೆ ಅಂತೇಳಿ ತಿಂಗಳಿಗೆ ಇಷ್ಟಂತೇನು ಕೊಡ್ತೀರಿ, ಅದರೊಳಗನ 1 ರೂಪಾಯಿ 2 ರೂಪಾಯಿ ಉಳಿಸಿದ್ದೆ, ಅವು 60 ರೂಪಾಯಿ ಆಗಿದ್ದ ನಾನು ಅವರಿಗೆ ಕೊಟ್ಟೆ ಅಂತ ಹೇಳಿದಳು. ಅವತ್ತೇ ಶಾಸ್ತ್ರೀಜಿಯವರು ಸರ್ಕಾರಕ್ಕೆ ಒಂದು ಪತ್ರ ಬರೀತಾರ. ಏನು ಬರೀತಾರ? ಇನ್ನು ಮುಂದೆ ನನ್ನ ಪಗಾರ ಕಳಿಸುವಾಗ ಎಲ್ಲರಿಗೂ ಪಗಾರ ಇದೆ. ದೇಶದ ಪ್ರಧಾನಿಯಿಂದ ಹಿಡ್ಕೊಂಡು ಚಪರಾಶಿಯವರಿಗೂ ಪಗಾರ ಇರ್ತಾರೆ. ಅವತ್ತ ಸರ್ಕಾರಕ್ಕೆ ಪತ್ರವನ್ನು ಬರೆದ್ರು. ಏನು ಪತ್ರ ಬರೆದ್ರ? ಮುಂದಿನ ತಿಂಗಳ ನನ್ನ ಪಗಾರ ಕಳಿಸುವಾಗ 60 ರೂಪಾಯಿ ಕಡಿಮೆ ಮಾಡಿ ಕಳಿಸ್ಬೇಕಂತ ಸರ್ಕಾರಕ್ಕೆ ಪತ್ರ ಬರೆದ್ರಂತ. ನೋಡ್ರಿ ಹೆಂಗಿರ್ಬೇಕು. ಕಾರಣ ನಿಮಗೆ ಯಾಕೆ ಕೇಳ್ತೀನಿ ಅಂದ್ರೆ, ಯಾರು ಸತ್ಯದ ಬದುಕನ್ನ ಯೋಚನೆ ಮಾಡ್ಯಾರ
ಅವ್ರಿಗೆ ಈ ಜಗತ್ತಿನಾಗ ಹೆಜ್ಜೆಯ ಗುರುತಾಗಿ ಉಳಿಯುತ್ತಾರ. ಹಂಗ ಬಸವಣ್ಣವರಿಗೆ ಏನ ಹೇಳಿ ಭಾಳ ವಿಚಾರ ಮಾಡಿ ಮಂತ್ರಗಳನ್ನು ಒಪ್ಪುಗೊತ್ತಿದ್ದಂತ. ಎರಡನೆಯ ಮಂತ್ರ ಹೇಳ್ಯಾರ ಬಸವಣ್ಣಗ. ಏನ್ ಹೇಳ್ಯಾರ? ಅಣುರೇಣ ತೃಣ ಕಾಷ್ಟದಲ್ಲಿ ಭಗವಂತನಿದ್ದಾನೆ ಅಂತ ಹೇಳ್ತಾರ. ಅಣುರೇಣು ತೃಣಕಾಷ್ಟದಲ್ಲಿ ಭಗವಂತ ಇರಬೇಕಾದ್ರೆ ಅವರೆಲ್ಲರಿಗೆ ಕೇಳ್ತಾನ, ಮತ್ತು ಚಪ್ಪಲ ಹೊಲಿಯವನಿಗೆ ಅಲ್ಲಿಟ್ಟಿರಿ, ಇವರಿಗೆ ಇಲ್ಲಿಟ್ಟಿರಿ, ಈ ಭೇದ ಭಾವ ಯಾಕ ಅಂತ ಕೇಳ್ದ ಬಸವಣ್ಣ. ನೋಡಿ ಎಟ್ಟದ. ಬಹುಶಃ ಇಡೀ ಬಸವಣ್ಣನ ಚಿಂತನೆಗಳನ್ನು ಸಣ್ಣವರಿರುವಾಗನೇ ಕಾಣುತ್ತೀವಿ ನಾವು. ಅಣುರೇಣು ತೃಣಕಾಷ್ಟದಲ್ಲಿ ಭಗವಂತ ಇರಬೇಕಾದ್ರ ಈ ಭೇದ ಭಾವ ಯಾಕ? ಮನೆಯೊಳಗ ಒಂದು ನಾಯಿನ ತಗೋತೀವಿ, ಇನ್ನೊಬ್ಬರನ್ನು ಮುಟ್ಟಿಸ್ಕೊಂಡ್ರ ಮೈಲಿಗೆ ಅಂತೀವಲ್ಲ, ಇದು ಯಾಕ ಅಂದ ಬಸವಣ್ಣ. ಎಲ್ಲವನ್ನ ವರಿಗಚ್ಚಿ ಯಾವುದು ಸತ್ಯ ಇದೆ ಅದನ್ನು ಒಪ್ಪಿಕೊಳ್ತಾನೆ, ಯಾವುದು ಸತ್ಯ ಇಲ್ಲ ಅದನ್ನು ಒಪ್ಪಿಕೊಳ್ಳುವಂತ ಬದುಕು ಬಸವಣ್ಣನಲ್ಲಿ ಇಲ್ಲ. ಹೀಗೆ ಯಾವುದೇ ಮಂತ್ರ ಹೇಳಿ, ಯಾವುದೇ ವಿಚಾರ ಹೇಳಿ, ಬಸವಣ್ಣ ಎಲ್ಲದಕ್ಕೂ ಒಂದೊಂದು ಪ್ರಶ್ನೆಯೇ ಇಡ್ತಾನೆ. ಮೂರನೆಯ ಮಂತ್ರ ಹೇಳ್ಯಾರ, ಯತ್ರ ನಾರ್ಯಂತು ಪೂಜ್ಯಂತೆ ತತ್ರ ರಮಂತೆ ದೇವತಾ ಅಂತ ಹೇಳ್ಯಾರ. ಎಲ್ಲಿ ಹೆಣ್ಣು ಮಕ್ಕಳ ಪೂಜೆಗೊಳ್ತಾರೆ ದೇವಾನುದೇವತೆಗಳು ಸಂತೃಪ್ತಿಯಾಗಿರ್ತಾರೆ ಅಂತ ಮಂತ್ರ ಅದು. ಆದರೆ ಬಸವಣ್ಣ ಹೇಳದ, ಮತ್ತು ಹೆಣ್ಣು ಸಂತೃಪ್ತಿಯಾಗಿದ್ರ ದೇವರು ತೃಪ್ತಿ ಆಗ್ತಾನ ಅಂತ ಹೇಳಬೇಕಾದ್ರ ನಮ್ಮ ಧರ್ಮದೊಳಗ ಹೆಣ್ಣು ಮಕ್ಕಳಿಗೆ ಯಾಕ ಪೂಜಾ ಹಕ್ಕು ಕೊಟ್ಟಿಲ್ಲ ಅಂತ ಕೇಳ್ತಾನ ಬಸವಣ್ಣ. ನೋಡಿ ವಿಚಾರ, ಇವೆಲ್ಲ ಬಹಳ ಮೇಲುಮಟ್ಟದ ವಿಚಾರ. ಎಲ್ಲರಲ್ಲಿ ಹೆಣ್ಣು ಮಕ್ಕಳಲ್ಲಿ ಈ ಭಾವನೆ ಹೇಳಬೇಕಾದ್ರೆ, ಈ ಮಂತ್ರ ಹೇಳಬೇಕಾದ್ರ ಹೆಣ್ಣು ಮಕ್ಕಳಿಗೆ ಯಾಕ ಶೂದ್ರರಂತೀರಿ, ಅವರಿಗೆ ಪೂಜೆ ಹಕ್ಕಿಲ್ಲ? ನೋಡಿ, ನಮ್ಮ ಲಿಂಗಾಯತ ವೀರಶೈವ ಧರ್ಮದೊಳಗ ಗಂಡಿಗೊಂದು ಹೆಣ್ಣಿಗೊಂದು ನಮ್ಮಲ್ಲಿ ಧರ್ಮ ಇಲ್ಲ. ಹೆಣ್ಣಿಗೂ ಅದೇ ಧರ್ಮ, ಗಂಡಿಗೂ ಅದೇ ಧರ್ಮ. ಹೆಣ್ಣು ಮಕ್ಕಳು 3 ಬೆರಳ ವಿಭೂತಿಯನ್ನು ಧರಿಸ್ತಾರೆ, ಗಂಡು ಮಕ್ಕಳು 3 ಬೆರಳು ಧರಿಸ್ತಾರೆ. ಎಲ್ಲಿನೂ ಹೆಣ್ಣುಮಕ್ಕಳು 2 ಬೆರಳು ಧರಿಸ ಪದ್ಧತಿ ಇಲ್ಲದು. ಏನೋ ಹಳ್ಳಿಗಾಡಿನಲ್ಲಿ ಗೊತ್ತಿಲ್ಲದವರು 2 ಬೆರಳು ಧರಿಸ್ತಾರೆ. ಅದು ಶುದ್ಧವಾಗಿರುವಂತ ತಪ್ಪು. ಯಾಕ? ಹೆಣ್ಣು ಕನಿಷ್ಠ ಅಂತೇಳಿ ಆ ಪರಂಪರೆಗಳು ನಮ್ಮಲ್ಲಿ ಇದ್ದು, ಅದಕ್ಕೆ ಇವೆಲ್ಲವನ್ನ ಕಳೀಲಿಕ್ಕ ಬಸವಣ್ಣ ಎಲ್ಲದರಲ್ಲಿ ದೇವರನ್ನು ಕಾಣುವಾಗ ಮನೆಯೊಳಗಿನ ಹೆಣ್ಣನ್ನ ಹಿಂಗ ಕೀಳಾಗಿ ಯಾಕೆ ಕಾಣ್ತೀರಿ? ಎಲ್ಲ ವಿಚಾರಗಳನ್ನ ವರಿಗಚ್ಚಿ ಬಸವಣ್ಣ ಹೇಳ್ತಾನ. ಶರಣರು ಹೇಳುವ ಹಾಗೆ ಈ ಭೇದ ಭಾವ ಗಂಡು ಹೆಣ್ಣು ಅನ್ನುವ ತಾರತಮ್ಯ ನಮ್ಮ ಶರಣರಲ್ಲಿ ಇಲ್ಲ. ಮಲೆ ಮೂಡೆ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿಯುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ರಾಮನಾಥ ಅಂತ ಹೇಳ್ಯಾರ. ಇಂಥ ಒಳ್ಳೆಯ ಪರಂಪರೆಯನ್ನಿಟ್ಟುಕೊಂಡು ಈ ಹೆಣ್ಣಿನ ಬಗ್ಗೆ ಬಹಳ ಕನಿಷ್ಠವಾಗಿರುವಂಥ ಮಾತುಗಳಿದ್ದು ಆಗಿನ ಕಾಲದೊಳಗೆ. ಬಸವ ಹುಟ್ಟುವ ಪೂರ್ವದೊಳಗ ಎಂಥ ಕೆಟ್ಟ ಮಾತುಗಳಿದ್ದು ಅಂದ್ರೆ, ಹೆಣ್ಣಿನಲ್ಲಿ ಸತ್ವವನ್ನು ಹರಿಸುವುದು ಮೂರ್ಖತನ ಅಂತ ಬರ್ದಾನ. ಅಂದ್ರೆ ಹೆಣ್ಣಿನಲ್ಲಿ ಒಳ್ಳೆತನ ಹುಡುಕಾಡಿದ್ರೆ ಅದು ಮೂರ್ಖತನ ಅಂತ ಬರೀತಾರೆ. ಇನ್ನೂ ಒಬ್ಬರು ಬರೀತಾರೆ, ಈ ಜಗತ್ತಿನಲ್ಲಿ 3 ಕೆಟ್ಟ ವಸ್ತು ಅಂತ, ಒಂದು ಹೆಣ್ಣ, ಒಂದು ಜೂಜ, ಒಂದು ಶರಿ. ನೋಡಿ, ಹೆಣ್ಣನ್ನ ಈ ಜೂಜಿಗೆ ಹೊಂದಿಸ್ಯಾರ, ಹೆಣ್ಣನ್ನ ಶರೇಕ ಹೊಂದಿಸ್ಯಾರ. ನೋಡಿ, ಹೆಣ್ಣಿನ ಬಗ್ಗೆ ಇರುವಂತ ಈ ಅನಾದರದ ಮಾತುಗಳನ್ನ ಕೇಳಿ ಬಸವಣ್ಣ ಇವುಗಳೆಲ್ಲವನ್ನ ಹೊಡೆದೋಡಿಸುವ ಸಲುವಾಗಿನೇ ಒಂದು ಕಾಲದ ಮಾತುಗಳನ್ನ ನಾವೆಲ್ಲ ಇಲ್ಲಿ ನೆನಪು ಹಾಕಬೇಕು. ಮೋಕ್ಷ ಪಡಿಬೇಕಾದ್ರ ಗಂಡಾಗಿ ಹುಟ್ಟಬೇಕ, ಹೆಣ್ಣಿಗೆ ಮೋಕ್ಷ ಇಲ್ಲ ಅನ್ನುವಂಥ ಈ ಅನಿಷ್ಟ ಪರಂಪರೆಗಳಿದ್ದು, ನಾನು ಮೊನ್ನೆ ಹೇಳಿದ ಹಾಗೆ ಮದುವೆಗೆ ಮುಂಚೆ ಹೆಣ್ಣು ದೊಡ್ಡವಳಾದಳು ಅಂದ್ರೆ ಕಣ್ಣು ಕಟ್ಟಿ ಅಡವ್ಯಾಗ ಬಿಟ್ಟು ಬರೋ ಕೆಟ್ಟ ಪದ್ಧತಿನೂ ನಮ್ಮಲ್ಲಿ ಇತ್ತು.
ಇದು ಯಾವಾಗ ಬಸವಣ್ಣ ಹುಟ್ಟುವ ಪೂರ್ವದೊಳಗ ಇದೆಲ್ಲವನ್ನ ಇರಬೇಕಾದ್ರ ಬಸವಣ್ಣ ಏನು ಮಾಡದ, ಇದೆಲ್ಲವನ್ನ ಹೊಡೆದೋಡಿಸಿ ಇದು ಯಾವುದೂ ಸತ್ಯ ಅಲ್ಲಪ್ಪ, ಹೆಣ್ಣು ಮಾಯಿ ಅಲ್ಲ, ಹೆಣ್ಣು ಕೆಟ್ಟಲ್ಲ, ಹೆಣ್ಣು ಒಳ್ಳೆಯ ಬದುಕಿನ ವಿಚಾರಗಳನ್ನೋದನ್ನ ಅಲ್ಲಿ ಪಂಡಿತರ ಸಭೆಯೊಳಗ ಯಾವ್ಯಾವ ಮಾತುಗಳನ್ನ ಬಸವಣ್ಣನವರಿಗೆ ಹೇಳ್ತಾರ ಅದೆಲ್ಲವನ್ನ ವರಿಗಚ್ಚಿ ಜ್ಞಾನದಿಂದ ಅವೆಲ್ಲವನ್ನ ವರಿಗಸ್ತಾನೆ ಬಸವಣ್ಣ. ಮಳ್ಳರು ಕೂಡ ಮಳ್ಳಟ್ಯ ಅಂದಂಗ ಅಲ್ಲ ಬಸವಣ್ಣ. 10 ಕೂಡ 11 ಆಗಿರೋದ ಬಸವಣ್ಣನ ಮಾತಲ್ಲ. ಅದನ್ನ ನೇರವಾಗಿನೇ ಜ್ಞಾನದಿಂದ ವಿಚಾರದಿಂದ ಚಿಂತನೆಯಿಂದ ಏನಾದರೂ ಯೋಚನೆ ಮಾಡಿದರ ಅದು ಒಂದು ದಾರಿಗೆ ಮುಟ್ಟಾಕ ಸಾಧ್ಯತೆ ಅದ. ಅದಕ್ಕೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದರ ನಮ್ಮ ಶರಣರು ಒಂದು ಮಾತು ಹೇಳ್ತಾರ. ನಮ್ಮ ಭಾಗದ ಅನುಭಾವಿಯಾಗಿರುವಂತ ಮಡಿವಾಳಪ್ಪ ಒಂದು ಮಾತು ಹೇಳ್ತಾನ, ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ ಅಂತಾನೆ. ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಕೇಳೋ ಜಾಣ ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಕೇಳೋ ಜಾಣ ಗರ್ವ ಅಹಂಕಾರ ಕಲಾಸ ಮಾಡು, ಕಾಮ ಕ್ರೋಧವನ್ನು ಕಡೆಯಕ ಮಾಡು. ಒಟ್ಟಿ ಗುಣ ಸುಟ್ಟ ಬುದಿಯ ಮಾಡು, ಸಿಟ್ಟ ಬಂದರೆ ನಿಧಾನ ಮಾಡು. ಸಿಟ್ಟ ಬಂದರೆ ನಿಧಾನ ಮಾಡು, ಸಿಟ್ಟ ಬಂದರೆ ನಿಧಾನ ಮಾಡು. ನಡೆನುಡಿ ಎಂಬುದು ಬೀಗವು ಮಾಡಣ್ಣ. ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಆರು ಶಾಸ್ತ್ರಗಳು ಸಿದ್ಧಿಯ ಮಾಡು, 18 ಪುರಾಣ ಪಠಣ ಮಾಡು. ರೊಕ್ಕವ ನೋಡಿ ವ್ಯಾಪಾರ ಮಾಡು, 8 ದಿನಕ್ಕೊಮ್ಮೆ ಸಂತಿಯ ಮಾಡು. ಹುಣ್ಣಿಗಮಾಸಿಗೆ ಒಂದತ್ತ ಮಾಡು, ಹುಣ್ಣಿಗಮಾಸಿಗೆ ಒಂದತ್ತ ಮಾಡು. ಹಸ್ತ ಬಂದವರಿಗನ್ನವ ನೀಡಣ್ಣ. ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ದಾನ ಧರ್ಮ ಪರ ಉಪಕಾರ ಮಾಡೋ, ನಾಡಿಯ ನೋಡಿ ವೈದ್ಯವು ಮಾಡೋ. ದಾನ ಧರ್ಮ ಪರ ಉಪಕಾರ ಮಾಡು, ನಾಡಿಯ ನೋಡಿ ವೈದ್ಯವು ಮಾಡು. ಹೆತ್ತ ತಾಯಿ ತಂದಿ ಪೂಜೆಯ ಮಾಡು, ಅತ್ತಿ ಮಾವಗ ಮರ್ಯಾದೆ ಮಾಡು. ಮನಿ ಬಿಚ್ಚಿ ಮ್ಯಾಲ ಬ್ಯಾಳಿಗೆ ಮಾಡು, ಮನಿ ಬಿಚ್ಚಿ ಮ್ಯಾಲ ಬ್ಯಾಳಿಗೆ ಮಾಡು. ನಿನ್ನೊಳಗಾದಿ ವಿಚಾರ ಮಾಡಣ್ಣ. ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಬೆಳ್ಳ ಬೆಳತನಕ ಭೋಗವು ಮಾಡು, ಬೆಳಗ ಮುಂಜಾನೆ ಗುರು ಭಜನೆಯ ಮಾಡು. ವೈರಿ ಕಂಡಲ್ಲಿ ಧೈರ್ಯವು ಮಾಡು, ಸರ್ಕಾರ ಕಂಡಲ್ಲಿ ಸಲಾಮ ಮಾಡು.
ವೈರಿ ಕಂಡಲ್ಲಿ ಧೈರ್ಯವು ಮಾಡು, ಸರ್ಕಾರ ಕಂಡಲ್ಲಿ ಸಲಾಮ ಮಾಡು, ಹೊತ್ತ ಮುಡಿಗಿದಲ್ಲಿ ವಸ್ತಿಗೆ ಮಾಡು, ಹೊತ್ತ ಮುಡಿಗಿದಲ್ಲಿ ವಸ್ತಿಗೆ ಮಾಡು, ದರೆಯೊಳು ಕಡಕೊಳ್ಳ ಮುಕ್ಕಾಮ ಮಾಡಣ್ಣ. ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ ಅಣ್ಣ. ಹೀಗೆ ಆ ಬಸವ ಮಹಾತ್ಮರು ಯಾರು ಏನೇ ಹೇಳಿ ಅದನ್ನು ಬಹಳ ವಿಚಾರ ಮಾಡಿ ಸತ್ಯದ ನೆಲಗಟ್ಟಿನ ಮೇಲೆ ಅದು ಸರಿ ಇದೆ ಇಲ್ಲ ಅನ್ನೋದನ್ನು ಜರ ಯೋಚನೆಯನ್ನು ಮಾಡಿ ಅದೆಲ್ಲವನ್ನು ಒಪ್ಪಿಕೊಳ್ತಾ ಇದ್ದರು. ಹೀಗೆ ಆ ತಂದೆ ತಾಯಿಗಳ ಮಡಿಲಿನಲ್ಲಿ ಬಸವಣ್ಣ ಈಗ ಬೆಳೀತಾ ಇರಬೇಕಾದ್ರೆ ಒಂದು ಘಟನೆ ನಡೀತದೆ ಬಾಗೇವಾಡಿಯೊಳಗೆ. ಏನು ನಡೀತದೆ ಅಂದರೆ ಬಸವಣ್ಣ ಹೀಗೆ ಎಲ್ಲರ ಜೊತೆ ಆಡ್ಲಿಕ್ಕೆ ಹೋಗ್ಯಾನ. ಇವನು ಎಲ್ಲರ ಜೊತೆ ಆಡ್ಲಿಕ್ಕೆ ಹೋದಾಗ ಒಂದು ಹುಡುಗ ಏನಾಗ್ಯದಂದ್ರೆ ಬಾವಿಯೊಳಗ ಮುಳುಗಿ ಸತ್ತದೆ. ಒಂದು ಹುಡುಗ ವಾರಿಗೆ ಗೆಳೆಯರು ಕೂಡ ಇವ ಆಡಕ್ಕೆ ಹೋಗ್ಯಾನ. ಇವನು ಅದೇ ಬಾವಿ ದಂಡಿ ಮೇಲೆ ಅದಾನ ಕರೆ. ಆದರೆ ಆ ಹುಡುಗ ಬೆನಕ ಅನ್ನುವಂಥ ಹುಡುಗ ಆ ಬಾವಿಯೊಳಗ ಈಜಲಿಕ್ಕೆ ಹೋಗಿ ಆ ಬಾವಿಯೊಳಗ ನೀರು ಕುಡಿದ ಈಜು ಬರಲಾರ ಬಟ್ಟಿಗೆ ಪ್ರಾಣ ಹೋಗಿರ್ತದೆ. ಆದರೆ ನೋಡಿ ಈ ಬಸವಣ್ಣನ ಬೆಳವಣಿಗೆಯನ್ನು ಆಗಲೇ ಕೆಲವು ಜನಗಳಿಗೆ ಇವನ ವಾರಿಗೆ ಅವರಿಗೆ ಸಹಿಸಲಿಕ್ಕೆ ಆಗಲಿಲ್ಲ. ಬಸವಣ್ಣಗ ಸಣ್ಣವರಿರುವಾಗಲೇ ಇಂಥವ್ರು ಗಂಟು ಬಿದ್ದಾರೆ ನೋಡಿ. ಕಲ್ಯಾಣದಾಗ ಕೊಂಡೆ ಮನ್ಸಣ್ಣಾದಿಗಳಿದ್ರು, ಇಲ್ಲೇನು ಇವನು ಏಳಿಗೆಯನ್ನು ಕಾಣಲಾರ ಬಟ್ಟಿಗೆ ಆ ಹುಡುಗ ಏನು ಸತ್ತಾನ ಅದನ್ನು ಯಾರ ಮೇಲೆ ಅಪವಾದ ಕೊಡ್ತಾರ ಅಂದ್ರೆ ಬಸವಣ್ಣನ ಆ ಹುಡುಗನನ್ನ ಬಾವ್ಯಾಗ ಮುಳುಗಿಸ್ಯಾನ, ಅವನ ಪ್ರಾಣ ತೆಗದಾನ ಅಂತ ಬಸವಣ್ಣನ ಮೇಲೆ ಅದು ಅಪವಾದ ಕೊಟ್ಟರು ನೋಡ್ರಿ. ಅದರ ಸಲುವಾಗಿ ಬಸವಣ್ಣನ ಇವನ ಒಳ್ಳೆತನವನ್ನು ಸಹಿಸದೇ ಇರುವಂಥವ್ರ ಈ ರೀತಿಯಾದ ಪಿತೂರಿಯನ್ನು ಮಾಡಿದರು ನೋಡಿ. ಆ ಬೆನಕನ ಮನೆಯವರು ಬಾವಿ ದಂಡಿಗೆ ಬಂದಾರಿ. ಬಾವಿಯೊಳಗ ನೀರು ಕುಡಿದು ಪ್ರಾಣವನ್ನು ಕಳ್ಕೊಂಡಿರುವಂಥ ಆ ಹುಡುಗನ ತೆಗೆದ ಮ್ಯಾಲ ಹಾಕ್ಯಾರಿ. ತಂದೆ ತಾಯಿಗಳು ಅಳುತ್ತಾರೆ, ಬಾಗೇವಾಡಿಯ ಜನ ನೆರೆದಾರೆ. ಬಸವಣ್ಣನ ಈ ಹುಡುಗನನ್ನ ಬೇಕಂತ ಬಾವಿಯೊಳಗ ನೂಕ್ಯಾನ. ಇವ ಬೇಕಂತನೇ ಹುಡುಗನ ಪ್ರಾಣ ತೆಗದಾನೆ. ಬಸವಣ್ಣ ಅಂತಾನೆ, ನಾನು ನನ್ನ ಬಾವಿಯೊಳಗ ನೂಕಿನೂ ಇಲ್ಲ, ಅವನ ಪ್ರಾಣನೂ ತೆಗೆದಿಲ್ಲ ಅಂತ ಬಸವಣ್ಣನವರು ವಾದ ಮಾಡ್ತಾರೆ. ಆದರೆ ಅಲ್ಲಿರುವ ಜನ ಕೇಳಲ್ಲ. ಯಾಕೆ? ನೂರಾರು ಮಂದಿ ಬಸವಣ್ಣನನ್ನು ಸೇರದ ಇರುವವರು ಆಗಲೇ ಹುಡುಗರು ದೊಡ್ಡವರು ರೆಡಿನೇ ಆಗಿದ್ರು. ಬಸವಣ್ಣನ ಮಾಡ್ಯಾನ, ಬಸವಣ್ಣನ ಇವನು ಪ್ರಾಣ ತೆಗದಾನೆ ಅಂದಾಗ ಬಸವಣ್ಣ ಹೇಳ್ತಾನೆ, ಪ್ರಾಣ ತೆಗದಾರೆ ಯಾರನ್ನೋದನ್ನ ಆ ಬೆನಕನಿಗೆ ಕೇಳ್ರಿ ಅಂದವ. ಅವಾಗ ಅವ್ರಂತಾರೆ, ಅವನಿಗೇನು ಕೇಳೋದು, ಬಾವ್ಯಾಗ ನೀರು ಕುಡದ ಹೊಟ್ಟೆ ಉಬ್ಬಿ ಪ್ರಾಣ ಹೋಗ್ಯಾದ, ಸತ್ತು ಹೋಗ್ಯಾನ, ಅವನಿಗೇನು ಕೇಳೋದು ಅಂದ್ರು. ಬಾವಿಯೊಳಗೆ ಯಾರು ನೂಕ್ಯಾರ ಅನ್ನೋದ ಕೇಳಂತ ಬಸವಣ್ಣ ಅಂತಾನ, ಅದೇನು ಕೇಳೋದು ಅಂತ ಇವ್ರಂತಾರ. ಆಗ ಕೊನೆಗೆ ಬಸವಣ್ಣವ್ರು ಹೇಳ್ತಾರ, ಅವನನ್ನು ಬಾವಿಯೊಳಗ ನೂಕಿದವ್ರು ಯಾರು ಅನ್ನೋದನ್ನ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ಅವನನ್ನ ಕೇಳ್ರಿ ಅಂತೇಳಿ ಆ ಬೆನಕನನ್ನ ಬಾವಿಯಿಂದ ಏನು ತೆಗೆದು ಹಾಕಿದಾರ. ಹಿಂಗ ಬಸವಣ್ಣನವರ ಹಸ್ತವನ್ನಿಟ್ರ ಆ ಪ್ರಾಣ ಹೋಗಿರುವಂತ ಬೆನಕ ಎದ್ದು ಕುಂದಿರ್ತಾನೆ ಅನ್ನುವಂಥ ಒಂದು ಬಾಲ್ಯದ ಕಥೆಯನ್ನು ಕೇಳುತ್ತಿ. ಯಾವಾಗ ಇದು ಪವಾಡ ಸದೃಶ್ಯವಾಗಿ ಕಂಡರೂ ಕೂಡ
ಆ ಬಸವಣ್ಣ ಎದ್ದು ನಿಂತ ಆ ಹುಡುಗ ಹೇಳದನಂತ, ನನಗ ಬಸವಣ್ಣ ಬಾವಿಯೊಳಗ ನೂಕಿಲ್ಲ, ನಾನೇ ಬಾವಿಯೊಳಗ ಕಾಲು ಜಾರಿ ಬಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅನ್ನುವಂಥ ಒಂದು ಮಾತನ್ನೇ ಇಲ್ಲಿ ಕೇಳ್ತೀವಿ. ಹೀಗೆ ಬಸವ ಮಹಾತ್ಮರ ಪುರಾಣದೊಳಗ ಇಂಥ ಬಾಲ್ಯದ ಇನ್ನೂ ಹಲವಾರು ಕಥೆಗಳನ್ನು ನಾವು ನೀವೆಲ್ಲ ಮತ್ತೆ ನಾಳೆಯ ದಿನ ಅವುಗಳನ್ನು ಯೋಚನೆ ಮಾಡೋಣ ಅಂತ ಹೇಳಿ, ಯಾಕ 8 ಗಂಟೆ 8:40 ಈ ಪ್ರವಚನ ಒಯ್ದು ಮುಂದಿನ ವಿಶೇಷ ಕಾರ್ಯಕ್ರಮದೊಳಗ ನಾವು ನೀವು